ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತು ಸೋನಿ ಸ್ಕೂಲ್ ಡೇ ಇರೋದ್ರಿಂದ ಇವತ್ತು ಉಳಿಯಾರಿಗೆ ಬಂದಿದ್ದೀವಿ. ಅಂದರೆ ಇಲ್ಲಿ ಕಂಕಾಳಿ ಚೌಟ್ರಿ ಅಂತ ಇದೆಯಲ್ಲ, ಹಾಗಾಗಿ ಆ ಚೌಟ್ರಿಲಿ ಪ್ರತಿ ವರ್ಷ ಅಲ್ಲಿ ಅವರು ಆ್ಯನ್ಯುವಲ್ ಡೇನ ಸೆಲೆಬ್ರೇಷನ್ ಮಾಡ್ತಾರೆ. ಹಾಗಾಗಿ ಅವರು 4 ಗಂಟೆಗೆ ಹೇಳಿದರು, ಆದರೆ ನಾವು ಬರೋಷ್ಟರಲ್ಲಿ 6 ಗಂಟೆ. ಅಂದರೆ ಅವ್ರು ಹೇಳೋಕ್ಕಿಂತ 2 ಅವರ್ ನಾವು ಲೇಟಾಗಿ ಹೋಗೋದು. ಅಂದರೆ ಹಿಂದಿನ ಲಾಗಲ್ಲಿ, ಅಂದರೆ ಹಿಂದಿನ ವರ್ಷವೂ ಕೂಡ ನಾನು ಸೋನಿ ಸ್ಕೂಲ್ ಡೇ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೆ. ಈ ವರ್ಷವೂ ಕೂಡ ನೋಡಿ ಇವಾಗ ಬಂದು ಎಲ್ಲೂ ಕೂಡ ಅಲ್ಲಿ ಉಳಿಯಾರ ಸುತ್ತಮುತ್ತ ಎಲ್ಲೂ ಅದು 2 ಪೆಟ್ರೋಲ್ ಬಂಕಲ್ಲೂ ಕೂಡ ಪೆಟ್ರೋಲ್ ಸಿಗಲಿಲ್ಲ. ಇಲ್ಲಿ ಕೆಂಕೇರಿ ಹತ್ರ ಸಿಕ್ತು. ಕಂಕಾಳಿ ಚೌಟ್ರಿ ಬಂದು ಕೆಂಕೇರಿ ಹತ್ರ ಇದೆಯಲ್ಲ, ಅಲ್ಲಿ ಈ ಕಡೆ ದೇವಸ್ಥಾನ ಹತ್ರ ಒಂದು ಇದಿದೆ, ಅಲ್ಲಿ ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು, ಅಂದರೆ ಇಲ್ಲೂ ಕೂಡ ತುಂಬ ರಶ್ ಆಗಿಬಿಟ್ಟಿತ್ತು. ಇವಾಗ ಪೆಟ್ರೋಲ್ ಕೂಡ ಸಿಗಲಿಲ್ಲ 2 ಬಂಕಲ್ಲೂ ಕೂಡ. ಹಾಗಾಗಿ ಇಲ್ಲಿ ಬಂದು ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡು ಮತ್ತೆ ಇವಾಗ ಚೌಟ್ರಿ ಹತ್ರ ಬಂದು ಆಲ್ರೆಡಿ ಎಷ್ಟೋ ಜನ ಬಂದುಬಿಟ್ಟಿದ್ರು. ಇಲ್ಲಿ ಅಂದರೆ ಗಾಡಿಗಳು ನಿಲ್ಸೋಕ್ಕೂ ಕೂಡ ಜಾಗ ಇರಲಿಲ್ಲ. ಎಲ್ಲ ನಮ್ಮ ಮನೆಯವರು ಅಲ್ಲಿ ಒಳಗಡೆ ಹೋಗಿ ನಿಲ್ಲಿಸ್ಬಂದರು. ಅಂದರೆ ಒಳಗಡೆ ನಿಲ್ಲಿಸ್ಬಿಡ್ಬೋದು, ಆಮೇಲೆ ನಾವು ಸ್ವಲ್ಪ ಬೇಗನೆ ಹೋಗ್ತೀವಲ್ಲ, ಹಾಗಾಗಿ ಅದನ್ನು ಬೇಗ ತೆಗಿಯೋಕ್ಕಾಗಲ್ಲ ಗಾಡಿ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಬೈಕೆಲ್ಲ ಸರಿಸ್ಬಿಟ್ಟು ಅಲ್ಲೇ ಹಾಕಿ ಬಂದಿದ್ದಾರೆ ಗಾಡಿ. ಇವಾಗೆಲ್ಲ ಚೌಟ್ರಿ ಹತ್ರ ಬಂದ್ವು. ಆಲ್ಮೋಸ್ಟ್ ಎಲ್ಲರೂ ಕೂಡ ಪೇರೆಂಟ್ಸ್ ಎಲ್ಲ ಬಂದಿದ್ರು ಚೌಟ್ರಿ ಹತ್ರ. ಎಲ್ಲರೂ ಕೂಡ ಫೋಟೋ ಎಲ್ಲ ತಗೊತಾ ಇದ್ರು. ಅಂದರೆ ಇಲ್ಲಿ ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿದೆ. ಹಿಂದೆ ದೇವಸ್ಥಾನ ಅದೆಲ್ಲ ಇದೆ, ಆದರೆ ನಾವು ಹಿಂದೆ ಹೋಗೋಕ್ಕಾಗಲಿಲ್ಲ. ಅಂದರೆ ಲಸು ಬೇರೆ ಇದ್ದ. ಹೋದ ಸತಿ ಅಂದರೆ ಅವ್ನು ಅಳ್ತಾ ಇದ್ದ. ಆ ವಿಡಿಯೋ ಎಲ್ಲ ನಾನು ಕ್ಯಾಪ್ಚರ್ ಮಾಡಿದ್ದೆ, ಆದರೆ ಈ ಸತಿ ಹೋಗೋಕ್ಕಾಗಲಿಲ್ಲ. ಒಳಗಡೆ ಅಷ್ಟೇ, ಅಂದರೆ ಒಳಗಡೆ ಕೂತ್ಕೊಂಡಿದ್ದ ವಿಡಿಯೋ ಅಷ್ಟೇ ನಾನು ಶೇರ್ ಮಾಡ್ಕೊತಾ ಇದ್ದೀವಿ. ಪ್ರತಿ ವರ್ಷ ಈ ಚೌಟ್ರಿಲೇ ನಡೀತಾ ಇರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದುಬಿಟ್ಟಿದ್ದಾರೆ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು, ನಾವೇ ಲೇಟಾಗಿ ಬಂದಿರೋದು ಅಂತ. ಅಂದರೆ ನಮ್ಮ ಮಾವವರು ಹಾಲು ಹಾಕಿ, ಅಂದರೆ ಗಾಡಿ ತೊಗೊಂಡೋಗ್ತಾರಲ್ಲ, ಹಾಲು ಹಾಕಿ ಬರೋ ಅಷ್ಟರಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು 6 ಗಂಟೆ ಆಗಿಬಿಟ್ಟಿತ್ತು. ಅಂದರೆ 6 ಗಂಟೆಗೆ ಅದೇನು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿರಲಿಲ್ಲ, ಅಂದರೆ ಭಾಷಣ ಮತ್ತು ಆ ಥರ ಎಲ್ಲ ಇತ್ತು. ಎಳ್ಳೋಡು ಸ್ವಾಮೀಜಿ ಅವರೆಲ್ಲ ಕೂಡ ಬಂದಿದ್ದರು. ಅವರು ಸ್ವಲ್ಪ ಇದೆಲ್ಲ ಮಾಡ್ತಾಯಿದ್ರು ಭಾಷಣ. ಅಷ್ಟರಲ್ಲಿ ನಾವು ಹೋದ್ವು. ಹೊರಗಡೆ ಎಲ್ಲ ಫುಲ್ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಆಲ್ರೆಡಿ ಫುಲ್ಲು ಚೌಟ್ರಿ ಎಲ್ಲ ಒಳಗಡೆ ತುಂಬ್ಕೊಬಿಟ್ಟಿತ್ತು, ತುಂಬ ಜನ ಸೇರಿಬಿಟ್ಟಿದ್ರು. ಅಂದರೆ ಹೋದ ಸತಿ ನಾವು ಹೋದಾಗ ಅಷ್ಟೊಂದು ಜನ ಇರಲಿಲ್ಲ. ಈ ಸತಿ ಅಂತೂ ಸಖತ್ತು ಜನ. ಅಂದರೆ ಆ ಚೇರೆಲ್ಲ ಫುಲ್ ಅದೆಚ್ಚು, ಅಂದರೆ 3 ಕಡೆನೂ ಕೂಡ ಚೇರ್ ಇದೆ. ಆ ಚೇರೆಲ್ಲ ತುಂಬಿ ಸೈಡಲ್ಲೆಲ್ಲ ಚೇರ್ ಹಾಕ್ಸಿದ್ರು. ಅಷ್ಟು ಜನ ಜಾಸ್ತಿ ಬಂದುಬಿಟ್ಟಿದ್ರು. ಹಾಗೆ ಕೆಲವು ತಂದೆ ತಾಯಿಗಳು ಹೇಳ್ತಾರೆ ಇಷ್ಟೊಂದು ಏನಾಗ್ತಾರೆ ಅಂತಂದರೆ ಅವ್ರಿಗೆ ಫ್ರೆಂಡ್ಸ್ ಇರಲ್ಲ. ಹಾಗಾಗಿ ಫ್ರೆಂಡ್ಸ್ಗಳೆಲ್ಲ ಜೀವನದಲ್ಲಿ ಬಹಳ ಮುಖ್ಯ ಆಗ್ತಾರೆ. ಅವ್ರನ್ನ ಒಳ್ಳೆ ಫ್ರೆಂಡ್ಸ್ ಇದ್ದ ಹಾಗೆ ಎಕ್ಸಾಮಲ್ಲಿ ಫಸ್ಟ್ ರ್ಯಾಂಕ್ ಬಂದಿರೋಂಥ ಸ್ಟೂಡೆಂಟ್ಸ್ಗಳಿಗೆಲ್ಲ ಅವರು ಇದು ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ, ಅಂದರೆ UKG 2, ಅಂದರೆ ಎಲ್ಲ ಕ್ಲಾಸಲ್ಲೂ 2 ಟಾಪರ್ ಬಂದಿರೋದು 100% ಅಂತ. ಸೋನಿದು ಎಷ್ಟು ಪರ್ಸೆಂಟೇಜ್ ಗೊತ್ತಿಲ್ಲ. ಈ ಸತಿ ಅವಳು 96% ಬಂದಿತ್ತು. ಆದರೆ ಈ ಸತಿ ಪೇರೆಂಟ್ಸ್ ಮೀಟಿಂಗ್ ಕರೆದಿಲ್ಲ, ಮುಂಚೆನೇ ಆ್ಯನ್ಯುವಲ್ ಡೇ ಮಾಡ್ತಾಯಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಇದು ಬಂದಿದೆ ಅಂತ ಇನ್ನೂ ಗೊತ್ತಿಲ್ಲ. ಮುಂದೆ ಶೇರ್ ಮಾಡ್ಕೊತೀನಿ ಆ ವಿಡಿಯೋ ಎಷ್ಟು ಬಂದಿದ್ದಾಳೆ, ಸೋನಿ ಪರವಾಗಿಲ್ವಾ ಏನು ಅಂತ. ಹಾಗೆ ಇವಾಗ ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಔಟ್ ಆಫ್ ಫೋಟೋ ಎಲ್ಲ LKG ಮಕ್ಕಳು, ಹಾಗೆ 8th ಸ್ಟ್ಯಾಂಡರ್ಡ್ ತನಕ ಇದೆ ವಿವೇಕಾನಂದ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ಸೋನಿ ಪರವಾಗಿಲ್ಲ ಅನಿಸ್ತು ನನಗೆ. ಅಂದರೆ ಅವಳು ಫಸ್ಟು ಸ್ಟಾರ್ಟಿಂಗು ಅವಳು ಸ್ಕೂಲಿಗೆ ಹೋಗಬೇಕಾದ್ರೆ ಅವಳಿಗೆ ABCD ಕೂಡ ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ಫಸ್ಟು ಸ್ಟಾರ್ಟಿಂಗಿಂದ ಅವಳು 65% ಅವಳು ಸ್ಟಾರ್ಟ್ ಆಗಿದ್ದು. ಹೋದ ಸರಿ ಟೆಸ್ಟಲ್ಲಿ 96% ಬಂದಿತ್ತು. ಇವಾಗ ಲಾಸ್ಟ್ ಎಕ್ಸಾಮಲ್ಲಿ ಎಷ್ಟು ಬಂದಿದೆ ಅಂತ ಇನ್ನೂ ಗೊತ್ತಿಲ್ಲ ನನಗೆ. ಗೊತ್ತಾದ್ಮೇಲೆ ಶೇರ್ ಮಾಡ್ಕೊತೀನಿ. ಹಾಗೆ ಇವಾಗ ಪ್ರೇಯರ್ ಕೂಡ ಸ್ಟಾರ್ಟ್ ಆಯಿತು.
ಅಂದರೆ ಪ್ರೇಯರ್ಗೂ ಕೂಡ ಸೋನಿ ಇದ್ಲು. ಸೋನಿ ಇರೋದು ಒಂದೇ ಡ್ಯಾನ್ಸ್ಗೆ, ಹಾಗೆ ಪ್ರೇಯರ್ಗೂ ಕೂಡ ಇದ್ಲು. ಪ್ರೇಯರ್ ಎಲ್ಲ ಆದಮೇಲೆ ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ಡ್ಯಾನ್ಸು. ಅಂದರೆ ಯೂಟ್ಯೂಬಲ್ಲಿ ಕೆಲವೊಂದು ರೂಲ್ಸ್ಗಳಿದೆ, ಅದನ್ನು ಬ್ರೇಕ್ ಮಾಡೋ ಹಾಗಿಲ್ಲ. ಹಾಗಾಗಿ ನಾನು ಇಲ್ಲಿ ಮ್ಯೂಸಿಕ್ನ ತೆಗೆದು ಬರೀ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಇವಾಗ ಮಕ್ಕಳು ಮತ್ತು ಡ್ಯಾನ್ಸ್ ಎಲ್ಲ ಮಾಡಿದಾದ್ಮೇಲೆ ಇನ್ನೊಂದು ಶಬರಿಮಲೆ ಅಯ್ಯಪ್ಪ ಸ್ವಾಮಿದು ಕೂಡ ತುಂಬ ಚೆನ್ನಾಗಿತ್ತದು. ಆ ವಿಡಿಯೋ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಕಡೆ ಜಾಸ್ತಿ ಸೌಂಡ್ ಇತ್ತು, ಹಾಗಾಗಿ ಕೆಲವೊಂದು ಯೂಟ್ಯೂಬ್ ರೂಲ್ಸ್ ಇರುತ್ತೆ, ಅದನ್ನು ವಾಯ್ಸು ಅಂದರೆ ಯೂಟ್ಯೂಬ್ ಬ್ರೇಕ್ ಮಾಡಬಾರ್ದು ಅಂತ ವಾಯ್ಸ್ ಓವರ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಅಂದರೆ ತುಂಬ ಇತ್ತು ಸೋನಿ ವೀಡಿಯೋಸ್ಗಳೆಲ್ಲ, ಆದರೆ ಇಲ್ಲೇ ಜಾಸ್ತಿ ಇದು ಮಾಡಿದ್ರು ಕೂಡ ನಾನು ವಾಯ್ಸ್ ಓವರ್ ಕೊಡಬೇಕಾಗುತ್ತೆ. ಹಾಗಾಗಿ ಅದು ನೋಡಿದ್ರು ಕೂಡ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಹಾಗಾಗಿ ಇದು ಒಂದು ಚೆನ್ನಾಗಿತ್ತು ಅಂತ ಅದ್ರದ್ದು ವಾಯ್ಸ್ ಇರೋದಷ್ಟೇ ಅದನ್ನು ಹಾಕಿದ್ದೀನಿ. ಹಾಗೆ ಸೋನಿದು 9ನೇ ಡ್ಯಾನ್ಸು, ಸೋನಿದು ಬೈಟೆ ಬೈಟೆ ಅಂತ, ಅಂದರೆ ಕಿಚ್ಚ ಸುದೀಪ್ ಸರ್ ಅವ್ರದ್ದು ಅದೊಂದು ಡ್ಯಾನ್ಸ್ ಇತ್ತು. ಮತ್ತು ಮನೆಯಲ್ಲಿ ಇವಳಂತೂ ಎಲ್ಲ ಡ್ಯಾನ್ಸ್ಗೂ ಕೂಡ ಪ್ರಾಕ್ಟೀಸ್ ಮಾಡೋಳು, ಪುಟ್ಮಲ್ಲಿ ಮಾಡೋಳು. ಅಂದರೆ UKGಲಿ 3 ಥರ ಡ್ಯಾನ್ಸ್ ಮಾಡಿಸಿದ್ದಾರೆ ಮಕ್ಕಳನ್ನ, ಸ್ವಲ್ಪ ಜನನ ತಗೊಂಡು ಮಕ್ಕಳನ್ನ. ಅದರಲ್ಲಿ ಬೈಟೆ ಬೈಟೆ ಒಂದು, ಪುಟ್ಮಲ್ಲಿ ಒಂದು, ವೆಲ್ಕಮ್ ಸಾಂಗ್ ಒಂದು ಮಾಡಿದ್ದಾರೆ. ಇವಳು 3 ಸಾಂಗು ಪ್ರಾಕ್ಟೀಸ್ ಮಾಡೋಳು. ಮನೆಗೆ ನಾವು ಜಿಯೋ ಫೈಬರ್ ಹಾಕ್ಸ್ಬಿಟ್ಟಿದ್ದೀವಿ, ಅಂದರೆ ಏರ್ ಫೈಬರು. ಅದರಲ್ಲಿ ಯೂಟ್ಯೂಬ್ ಎಲ್ಲ ಬರೋದಲ್ಲ, ಟಿವಿಲಿ ಹಾಕ್ಕೊಳ್ಳೋದು, ಅದನ್ನೇ ಪ್ರಾಕ್ಟೀಸ್ ಮಾಡೋದು. ಅವಳು ಡ್ಯಾನ್ಸ್ಗಿಂತ ಪುಟ್ಮಲ್ಲಿ ಡ್ಯಾನ್ಸೇ ಅವಳು ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ಲು. ಇದೊಂಥರ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಈ ಥರ ಚೌಟ್ರಲ್ಲಿ ಮಾಡ್ತಾ ಇರೋದು ಮಕ್ಳಿಗೂ ಕೂಡ ತುಂಬ ಕೇರ್ಫುಲ್ಲಾಗಿರ್ತಾರೆ. ಹಾಗೆ ಈ ಸ್ಕೂಲ್ ಹತ್ರನೇ ಮಾಡ್ತಾರಲ್ಲ, ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗೋದು ಜಾಸ್ತಿ. ಆದರೆ ಇಲ್ಲಿ ಚೌಟ್ರಲ್ಲಿ ಮಾಡ್ತಿರೋದು ಒಂಥರ ಚೆನ್ನಾಗಿದೆ ಸ್ಪೆಷಾಲಿಟಿ. ಹಾಗೆ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಕೂಡ ಇತ್ತು, ಆದರೆ ನಾವು ಊಟ ಎಲ್ಲ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬೇಗನೆ ಹೋಗಬೇಕಾಗಿತ್ತು. ಅಂದರೆ ಸೋನಿ ಡ್ಯಾನ್ಸ್ 9 ಇದ್ದಿದ್ದು, 9ನೇ ಡ್ಯಾನ್ಸು ಬೈಟೆ ಬೈಟೆ ಅಂತ. ಅದನ್ನು ಕಂಪ್ಲೀಟ್ ಮಾಡೋಷ್ಟರಲ್ಲಿ 10 ಗಂಟೆ ಆಗಿತ್ತು ಡ್ಯಾನ್ಸು. ಮತ್ತು ಲಸ್ಸು ಬೇರೆ ಇದ್ದ ನೈಟು. ಅಂದರೆ ಕೆಂಕೆರೆಯಿಂದ ನಮ್ಮೂರಿಗೆ ಬರೋದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ, ಮಕ್ಕಳಿಬ್ರು ಇರ್ತಾರೆ ಅಂದ್ಬಿಟ್ಟು ನಾವು ಸೋನಿ ಡ್ಯಾನ್ಸ್ ಮುಗಿದ ತಕ್ಷಣವೇ ಬಂದುಬಿಟ್ವು. ಹಾಗೆ ಎಲ್ಲ ಕೂಡ ಡ್ಯಾನ್ಸ್ ಒಂದು 32 ಡ್ಯಾನ್ಸ್ ಏನೋ ಇತ್ತು ಅನಿಸುತ್ತೆ. ಅಂದರೆ ಸ್ವಲ್ಪ ಮಧ್ಯೆ ಹಾಗೆ ರೀಲ್ಸು, ಇನ್ಸ್ಟಾಗ್ರಾಮ್ ರೀಲ್ಸು ಆ ಥರ ಎಲ್ಲ ಇತ್ತು, ಚೆನ್ನಾಗಿತ್ತು. ಆದರೆ ಲಸ್ಸು ಮಕ್ಕಳಿದ್ರಲ್ಲ, ಇನ್ನು ಮನಿಕೊಂಬಿಡ್ತಾನೆ. ಲಸ್ಸು ಬೇರೆ ಜಾಸ್ತಿ ಹೊತ್ತು ಕೂತ್ಕೊಳ್ಳೋದೇ ಇಲ್ಲ. ಅವನಂದರೆ ಸ್ವಲ್ಪ ತಿಂಡಿ ಎಲ್ಲ ಇದ್ದರೆ ಅವನು ಸ್ವಲ್ಪ ಹೊತ್ತು ಕೂತ್ಕೊತಾನೆ, ತಿಂಡಿ ಏನೂ ತಗೊಂಡೋಗಿರಲಿಲ್ಲ. ಅವನಂತೂ ಆಗಾಗಲ್ಲ ಹೋಗೋಣ, ಮನಿಕೊತೀನಿ, ಹೋಗೋಣ, ಹೊಟ್ಟೆ ಹಸಿತೈತೆ ಅಂತ ಬರೀ ಇದೇ ನಾಟಕ ಆಡ್ತಾಯಿದ್ದ ಅವನಂತೂ. ಅಂದರೆ ಸೋನಿ ಮಧ್ಯಾಹ್ನ 3 ಗಂಟೆಗೆ ವ್ಯಾನ್ ಬಂತು, ವ್ಯಾನ್ ಕರ್ಕೊಂಡು ಹೋಯ್ತು ಅವಳಿಗೆ. ನಾನು ಅಂದರೆ ಆವಾಗಲೇ ಮೇಕಪ್ ಮಾಡಿ ಬಟ್ಟೆ ಎಲ್ಲ ಹಾಕ್ಕೊಟ್ಟು ಕಳಿಸಿದ್ವು, ಅಲ್ಲದೆ ಅದೇ ಮೇಕಪ್ಪಲ್ಲಿದ್ದರು. ನಾನು ಸ್ವಲ್ಪ ಹೋಗಿ ಸ್ವಲ್ಪ ಫೇಸ್ಗಾದ್ರೂ ಮೇಕಪ್ ಮಾಡಿ ಬರೋಣ ಅಂತ ಹೋದರೆ ಲಸ್ಸು ಅಂತೂ ಸುಮ್ಮನೆ ಇರ್ತಿರಲಿಲ್ಲ. ಅಂದರೆ ಮಕ್ಕಳು ಆವಾಗಲೇ ಮೇಕಪ್ ಮಾಡ್ಕೊಂಬಂದಿದ್ರು, ದೊಡ್ಡ ಮಕ್ಕಳಿಗೆ ಸ್ವಲ್ಪ ಟಚಪ್ ಆದರೂ ತೊಗೊಂಡು ಅದ್ರಲ್ಲಿ ಬೇರೆ ಸೋನಿ ಸ್ಪೆಕ್ಸು ಬ್ಲಾಕ್ ಕಲರ್ ಸ್ಪೆಕ್ಸ್ ಬೇರೆ ಕಳ್ಕೊಂಡ್ಬಿಟ್ಟು ಅಳೋ ಥರ ಮಾಡ್ಕೊಂಡ್ಬಿಟ್ಟು ಕೊಟ್ಟಿದ್ದಾರೆ. ಡ್ಯಾನ್ಸ್ ಅಂತೂ ಸುಮ್ಮನೆ ಕಳೆದೋಯ್ತು ಅಂತ. ಅಂದರೆ ಕಳೆದೋಗಿರೋದು ಇದಿಲ್ಲ ಅವಳಿಗೆ, ಎಲ್ಲಿ ಅಪ್ಪ ಅಮ್ಮ ಬೈತಾರೋ ಅನ್ನೋ ಒಂದು ಇದು ಜಾಸ್ತಿ ಇತ್ತು.
ಹಾಗೆ ಅವಳು ಬಂದು ಇವಾಗ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನೋಡಿ, ಬೈಟೆ ಬೈಟೆ ಸಾಂಗು. ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಆಡಿದ್ರು. ಕೆಲವೊಂದು ಮಕ್ಕಳು ಪೇರೆಂಟ್ಸ್ನ ನೋಡಿ ಅಳ್ತಾ ನಿಂತ್ಕೊಬಿಟ್ರು. ಹಾಗೆ ಇನ್ನೇನು ಮಾಡೋಕ್ಕಾಗುತ್ತೆ, ಅಂದರೆ ಒಬ್ಬರು ಹತ್ರ ಅವ್ರ ಜೋಡಿ ಇರುತ್ತಲ್ಲ ಪಾಪ ಅವರು ಹಾಗೆ ನಿಂತ್ಕೊಬಿಟ್ರು. ನಮ್ಮ ಪಕ್ಕದವ್ರೊಬ್ಬರು ಅವ್ರ ಮಗ ಅಳ್ತಿದ್ದ ಅಂತ ಆ ಪೇರೆಂಟ್ ಅಂದರೆ ಜೋಡಿ ಇತ್ತಲ್ಲ ಆ ಮಗು ಕೂಡ ಸುಮ್ಮನೆ ನಿಂತ್ಕೊಬಿಟ್ಟಿತ್ತು ಮುಖ ನೋಡಿಕೊಂಡು. ನೋಡಿದ್ರೆ ಅಂದರೆ ಸೋನಿ ನೋಡಿದ್ರು ಕೂಡ ಡ್ಯಾನ್ಸ್ ಮಾಡ್ತಾಳೆ, ಅವ್ಳಿಗೆ ಆದರೆ ರೂಢಿ ಆಗಿಬಿಟ್ಟಿದೆ. ಹಾಗೆ ಅವ್ರದ್ದು ಕೂಡ ಡ್ಯಾನ್ಸ್ ಆಯಿತು. ನಾನು ಮುಂದೆ ಹೋಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಅದು ಸೈಡಲ್ಲಿ ಒಂದು ಅಣ್ಣ ಅಂತೂ ಸೋನಿ ಪೇರೆ ಅನಿಸುತ್ತೆ, ಅವರ ಫಾದರ್ ಏನೋ ಹಾಗಾಗಲೇ ಅಡ್ಡ ಬರೋರು. ಸರಿಯಾಗಿ ವೀಡಿಯೋನೂ ಕೂಡ ನಂಗೆ ಮಾಡೋಕ್ಕಾಗಲಿಲ್ಲ. ನೋಡಿ ಈ ಥರ ಡ್ಯಾನ್ಸ್ ಮಾಡ್ತಿದ್ದಾಳೆ ಸೋನಿ. ಅಂದರೆ 1300 ರೂಪಾಯಿ ಅವರೇ ಇಸ್ಕೊಂಡಿದ್ರು ಬಟ್ಟೆಗೆ. ಬಟ್ಟೆ ಕೂಡ ತುಂಬ ಚೆನ್ನಾಗಿದೆ, ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇದ್ದು, ಚೆನ್ನಾಗಿದ್ದಾಳೆ. ಹಾಗೆ ಇವಾಗ ಎಲ್ಲ ಮಕ್ಕಳು ಕೂಡ ಡ್ಯಾನ್ಸ್ ಮಾಡ್ತಾರೆ. ನಂಗೆ ಕರೆಕ್ಟಾಗಿ ಅದು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ನಾನು ಫಸ್ಟ್ ಕೂತ್ಕೊಂಡಿದ್ನಲ್ಲ, ಅಲ್ಲೇ ಕೂತ್ಕೊಂಡು ವೀಡಿಯೋ ಮಾಡಿದರೆ ಚೆನ್ನಾಗಿರ್ತಿತ್ತು, ಅದೇ ಚೆನ್ನಾಗಿ ಬರ್ತಾಯಿತ್ತು. ಅಂದರೆ ಒಂದು ಹುಡುಗಿ ಸೈಡಿಗೆ ಬರ್ತಾನೆ ಇದ್ಲು, ಹಾಗಾಗಿ ಸರಿಯಾಗಿ ಸೋನಿ ಕಾಣಿಸಿಲ್ಲ. ಮತ್ತು ಅವ್ರು ಮಾಡಿರೋ ವೀಡಿಯೋ ಕಳಿಸ್ತಾ ಇರ್ತಾರೆ ಗ್ರೂಪಿಗೆ, ಆವಾಗ ನೋಡಿದೆ ಚೆನ್ನಾಗಿತ್ತು, ಚೆನ್ನಾಗಿ ಬಂದಿದೆ ಅದರಲ್ಲಿ. ನಾನು ಇದನ್ನು ಮತ್ತೆ ಎಡಿಟ್ ಮಾಡ್ಕೊಬಿಟ್ಟಿದ್ದೆ, ಹಾಗಾಗಿ ಇದನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನೂ ತುಂಬ ಚೆನ್ನಾಗಿತ್ತು ಲಾಸ್ಟಿಗೆಲ್ಲ. ಮಸ್ತ್ ಮಲೈಕ ಅದೆಲ್ಲ ತುಂಬ ಚೆನ್ನಾಗಿತ್ತು. ಲಾಸ್ಟಿಗೆ ನೋಡಬೇಕು ಅಂತ ಆಸೆ ಇತ್ತು, ಆದರೆ ಅದನ್ನು ಮುಗಿಯೋಷ್ಟರಲ್ಲಿ ಒಂದು 2 ಗಂಟೆ 3 ಗಂಟೆ ಆಗಿಬಿಡುತ್ತೆ. ಹೋಗೋಕ್ಕಾಗಲ್ಲ, ಅದು ಬೇರೆ ಬೈಕಲ್ಲಿ ಬಂದಿರೋದಲ್ಲ, ಮಕ್ಕಳನ್ನ ಇಟ್ಕೊಂಡು ಏನು ಸುಮ್ಮನೆ ರಿಸ್ಕ್ ತೊಗೊಳೋದು ಅಂತ ಬೇಗನೆ ಹೊರಟೋದು. ಸೊ ಇವಾಗ ಸೋನಿ ಡ್ಯಾನ್ಸ್ ಮುಗಿದ ತಕ್ಷಣ ಇನ್ನೇನು ಅಂದರೆ ಅಲ್ಲೇ ಕೂಡ ಊಟದ ವ್ಯವಸ್ಥೆ ಕೂಡ ಮಾಡಿದರು. ಆದರೆ ಸ್ವಲ್ಪ ರಶ್ ಇದ್ದರಿಂದ ಅಲ್ಲೂ ಬೇಡ, ಹೋಟ್ಲಲ್ಲೇ ತಿನ್ಕೊಂಡು ಹೋಗ್ಬಿಡೋಣ ಬಾ ಅಂತ ಹೋಟ್ಲಲ್ಲೇ ತಿನ್ಕೊಂಡು ಇವಾಗ ಹೋಗೋಣ ಅಂತ ಸುಮ್ಮನೆ ಕೂತಿದ್ದು. ಸೋನಿ ಡ್ಯಾನ್ಸ್ ಆದರೆ ಸಾಕು ಅಂತ ಕಾಯ್ತಿದ್ದೆ, ಅಂದರೆ ನಂಗೆ ನೋಡೋಕ್ಕೂ ಆಸೆ. ಈ ಕಡೆ ಲಕ್ಷ್ಮೀದೇವಿ ಇದು ಮಾಡ್ತಾ ಇದ್ದಾರೆ ಹೋಗೋಣ ಅಂತ. ಹಾಗೆ ಡ್ಯಾನ್ಸ್ ಮುಗಿಸಿ 10 ನಿಮಿಷ ಅಲ್ಲಿ ಸೈನ್ ಹಾಕ್ಕೊಂಡು ಹಾಗೆ ನಮ್ಮ ಮನೆಯವ್ರ ಫ್ರೆಂಡ್ಸ್ ಬಂದಿದ್ರು, ಜೊತೆ ಮಾತಾಡ್ಕೊಂಡು ಅಲ್ಲಿ ನಿಂತ್ಕೊಬಿಟ್ರು. ಹಾಗೆ ಇವಾಗ ಹೊರಗಡೆ ಇವಾಗ ಬಂದ್ಬಿಟ್ಟು ಒಂದು ಹೋಟ್ಲಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಊರ ಕಡೆ ಹೋಗ್ತಾ ಇದ್ದೀವಿ. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಮಾಡ್ತಾಯಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಇದು ಮಾರನೇ ದಿವಸ ಹನುಮ ಜಯಂತಿ ದಿವಸ. ಅವತ್ತು ಕೂಡ ಪೂಜೆ ಎಲ್ಲ ಮಾಡಿ ನಮ್ಮನೇಲಿ ಈ ಥರ ಹನುಮ ಜಯಂತಿ ಆಚರಿಸಿದ್ವು. ಅವತ್ತು ಕೂಡ ರಾಮನವಮಿ ದಿವಸನೂ ಮಾಡಿದ್ವು ಪಾನಕ ಪಲಾರ. ಹಾಗೆ ಆಂಜನೇಯನಿಗೆ ರಾಮ ಅಂದರೆ ಭಕ್ತಿ ಇದೆ, ರಾಮ ಅಂದರೆ ಇಷ್ಟ ಅಲ್ವ, ಹಾಗಾಗಿ ಅಯೋಧ್ಯೆಯಲ್ಲಿ ಕೊಟ್ಟಂಥ ಫೋಟೋನ ಇಟ್ಟು ಹನುಮ ಜಯಂತಿನ ಈ ಥರ ಆಚರಣೆ ಮಾಡಿದ್ವು.